ಶಕ್ತಿ ತುಂಬಬೇಕು ಅಂತೇಳಿ ಬಂದಂತ ಎಲ್ಲ ವನ್ಯ ಪ್ರೇಮಿಗಳೇ, ವಿದ್ಯಾರ್ಥಿಗಳೇ, ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ನಾವೆಲ್ಲ ಕಾಡಿನಲ್ಲೇ ಹುಟ್ಟಿದ್ದೇವೆ. ಕಾಡು ಈಗ ನಾಡಾಗಿದೆ. ನಮ್ಮ ಪರಿಸರ, ನಮ್ಮ ಪ್ರಕೃತಿ ನಾವು ಉಳಿಸ್ಕೊಳ್ಬೇಕು ಅಂತೇಳಿ ಈಗ ಹೋರಾಟ ಮಾಡುವಂತ ಒಂದು ಸಂದರ್ಭ. ನಮ್ಮ ರಾಜ್ಯ ಅರಣ್ಯ ಮತ್ತು ಪ್ರಕೃತಿಯ ಸಂಪತ್ತಿನ ನಾಡು. ಹಿಂದಿನ ಹಿರಿಯರು ಒಂದು ಮಾತು ಹೇಳ್ತಾರೆ, ಮನೆ ಹುಷಾರು ಮಠ ಹುಷಾರು ಅಂತ. ಅಂದ್ರೆ ನಮ್ಮ ಮನೆನೇ ಈ ನಮ್ಮ ಪ್ರಕೃತಿ, ಅದನ್ನ ನಾವು ಯಾವ ಕಾಪಾಡ್ತೀವಿ ಅಂತೇಳಿ. ಪ್ರತಿಯೊಂದು ಬದುಕಿನಲ್ಲೂ ಹಿಂದೆ ಹಿರಿಯರು ಮನೆಯಲ್ಲಿ ಒಂದು ಸಣ್ಣ ತೋಟನ ನಾವು ಕಾಪಾಡ್ಕೊಂಡಿರ್ತಿದ್ದು. ಈಗೆಲ್ಲ ಅಪಾರ್ಟ್ಮೆಂಟ್ ಇವೆಲ್ಲ ಬಂದ್ಬಿಟ್ಟು ತೋಟ ಗ್ರೀನರಿ ಕಡಿಮೆ ಆಗಿದೆ. ಮನೆ ಒಳಗಡೆನೆ ಆರ್ಟಿಫಿಷಿಯಲ್ ಗಿಡಗಳನ್ನ ಇಟ್ಕೊಂಡು ನಾವು ಅದ್ರ ಜೊತೆ ಇದ್ದೇವೆ ಅಂತ ತಿಳಿಸ್ಕೊಳ್ತಾ ಒಂದು ಪರಿಸ್ಥಿತಿ ಇದ್ದೇವೆ. ನಾನು ಸಣ್ಣ ಘಟನೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮೊನ್ನೆ ನಾನು ಮೇ 15ನೇ ತಾರೀಕು ಕಬರಿಗೆ ಹೋಗಿದ್ದೆ. ನನ್ನ ಕುಟುಂಬದವ್ರ ಜೊತೆ ನೋಡೋಣ ಅಂತ ಹೋಗಿದ್ದೆ. ನಾನು ನೋಡಿರ್ಲಿಲ್ಲ ಕಬರಿನ. ಆ ಅರಣ್ಯ ಸಂಪತ್ತು ನೋಡಿ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ. ಬರೀ ಒಂದೂವರೆ ಗಂಟೆಯಲ್ಲಿ ಒಂದು 200-250 ಆನೆ ನಾನು ನೋಡಿರ್ಬೇಕು. ಅನೇಕ ಅಷ್ಟೇನು ಸಾವಿರಾರು ಪ್ರಾಣಿಗಳು, 2 ಲಕ್ಷಕ್ಕೂ ಎಷ್ಟು ಜಿಂಕೆಗಳು. ಬೆಳಗ್ಗೆ ಈ ಹುಲಿ ಕೂಡ ಸ್ಪಾಟ್ ಆಯ್ತು, ಎಲ್ಲ ನೋಡಿದೆ. ಅಂದ್ರೆ ಇಂಥ ಸಂಪತ್ತು ನಮ್ಮ ರಾಜ್ಯದಲ್ಲಿ ಎಷ್ಟು ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ಒಂದು 25-30 ವರ್ಷದಿಂದ ರಂಗನತಿಟ್ಟಿಗೆ ಹೋಗಿದ್ದೆ. ಆ ಹಕ್ಕಿಗಳು ಹೊರಗಡೆ ದೇಶದಿಂದ ಇಲ್ಲಿಗೆ ಯಾಕೆ ಬರ್ತಾ ಇದ್ದಾರೆ, ಏನು, ಇವೆಲ್ಲ ಅಧ್ಯಯನ ಮಾಡಿದ್ರೆ ಬಹುಶಃ ನಾವು ತಿಳ್ಕೊಳ್ಳಿಕ್ಕೆ ಬಹಳ ಇದೆ. ಈ ಸಂಪತ್ತನ್ನ ನೀವೆಲ್ಲ ಸೇರಿ ಕಾಪಾಡಬೇಕು. ನಾವು ಯಾಕೆ ವಿದ್ಯಾರ್ಥಿಗಳನ್ನ, ಮಕ್ಕಳನ್ನ ಈ ಒಂದು ಅಧ್ಯಾಯಕ್ಕೆ ನಾವು ಕರೀತಾ ಇದ್ದೀವಿ ಅಂತ ಹೇಳಿದ್ರೆ, ವನ್ಯ ಜೀವಿಗಳನ್ನ ಉಳಿಸ್ಕೊಳ್ಬೇಕು, ಕಾಡಿದ್ರೆ ನಾಡು ಉಳಿತದೆ ಅಂತ ಯಾಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದ್ರೆ, ಇದು ನಮ್ಮ ಆಸ್ತಿ ಅಲ್ಲ, ಇದು ನಿಮ್ಮೆಲ್ಲರ ಆಸ್ತಿ. ನಿಮ್ಮ ಬದುಕಿನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು. ನಿಮ್ಮ ಸಾಧನೆಯ ಜೊತೆಯಲ್ಲಿ, ಆ ಸಾಧನೆಯ ಗುರುತಿನಲ್ಲಿ ಈಗ ನಮ್ಮ ಅನಿಲ್ ಕುಂಬ್ಳೆ ಅವರು ಅವರ ಜೀವನದಲ್ಲಿ ಕ್ರಿಕೆಟ್ನ ಅವರು ಅಳವಡಿಸಿಕೊಂಡು ಕ್ರಿಕೆಟ್ ಬೆಳೆದು ಇವತ್ತು ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಂದು ದೊಡ್ಡ ಗೌರವನ ತಂದಿದ್ದಾರೆ. ಅದಾದ್ಮೇಲೆ ರಿಟೈರ್ ಆದ್ಮೇಲೆ ಏನ್ ಮಾಡಬೇಕು ಅವರು ಆಯ್ಕೆ ಮಾಡಿದ್ದಾರೆ. ನನ್ನ ಬದುಕನ್ನ, ಈ ವನ್ಯ ಜೀವಿಯನ್ನ ಉಳಿಸಲಿಕ್ಕೆ ನಾನು ಸಂಕಲ್ಪ ಮಾಡಬೇಕು, ಪಣ ತೊಟ್ಟಬೇಕು ಅಂತೇಳಿ ಅವರು ಮಾಡಿ ಇವತ್ತು ನಮ್ಮ ರಾಯಬೇರಿ ಆಗಿದ್ದಾರೆ. ಹಂಗೆ ನೀವು ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ನಿಮ್ಮ ಬದುಕಿನಲ್ಲಿ ಈ ಅರಣ್ಯವನ್ನು ಉಳಿಸಲಿಕ್ಕೆ, ಪರಿಸರವನ್ನು ಉಳಿಸಲಿಕ್ಕೆ ನೀವು ಸಂಕಲ್ಪ ಮಾಡಿ ನಿಮ್ಮ ಉದ್ದೇಶಗಳನ್ನ ಗಮನದಲ್ಲಿಟ್ಕೊಂಡು ಮುಂದಕ್ಕೂ ಕೂಡ ನೀವು ಒಬ್ರು 16 ಜನರಿಗೆ ಇದರ ಬಗ್ಗೆ ವ್ಯಾಪಕವಾದಂತಹ ಪ್ರಚಾರ ಮಾಡಿ, ನಮ್ಮ ಪರಿಸರ, ನಮ್ಮ ಪರಿಸರ, ರಾಜ್ಯದ ಪರಿಸರ, ಇದು ಈ ದೇಶದ ಸಂಪತ್ತು, ಇದನ್ನು ಉಳಿಸಿಕೊಳ್ಳಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡಬೇಕು. ಅರಣ್ಯ ಇಲಾಖೆಯ ಈಶ್ವರ್ ಖಂಡ್ರೇರವರು, ಕಂಬ್ಳೆಯವರು, ಮೀನಾಕ್ಷಿ ಮತ್ತು ಅವರೆಲ್ಲ ತಂಡದ ಅಧಿಕಾರಿಗಳು ಎಲ್ಲ ಬಹಳ ಉತ್ತಮವಾಗಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಸಂಪೂರ್ಣವಾದಂತಹ ಸಹಕಾರ ಅವರ ಜೊತೆಲಿದೆ. ನಾನು ಕಾರ್ಪೊರೇಷನ್ ಎಲ್ಲ ನನ್ನ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಪ್ರತಿಯೊಂದು ಶಾಲೆಯವರು ಕೂಡ ಒಂದೊಂದು ವಲಯದಲ್ಲಿ ಆ ಒಂದೊಂದು ಏರಿಯಾನ ನೀವು ಅಡಾಪ್ಟ್ ಮಾಡಿಕೊಡ್ಬೇಕು. ಮಕ್ಕಳಿಗೆ ಗಿಡ ನೆಡೆಸುವಂತ ಪ್ರವೃತ್ತಿ ಕಲಿಸಬೇಕು. ಒಂದೊಂದು ಮಗು ಒಂದೊಂದು ಗಿಡನ ಕಾಪಾಡಬೇಕು ಅವರ ಹೆಸರಲ್ಲಿ, ಅವರ ಏರಿಯಾದಲ್ಲಿ ಅಂತ ಹೇಳ್ತೇನೆ. ಈಗಾಗಲೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನ ಇವತ್ತು ಅವರು ನೆಟ್ಟಿ ಕಾಪಾಡುವಂತ ವ್ಯವಸ್ಥೆ 2 ವರ್ಷದಲ್ಲಿ ನಡೆದಿದೆ, ಮುಂದುವರಿದಿದೆ. ಇಡೀ ರಾಜ್ಯದಲ್ಲಿ ಈ ಒಂದು ಪರಂಪರೆಯನ್ನ ನಾವು ಬೆಳೆಸಿಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನ ನಾವು ಮಾಡಬೇಕು. ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಮ ಉದ್ದೇಶ ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಬೆಳೀಲಿ ಅಂತೇಳಿ ಪ್ರಾರ್ಥಿಸಿ ಎಲ್ಲರೂ ಕೂಡ ಮತ್ತೊಮ್ಮೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ.